ಏನಿಲ್ಲ ಸರ್, ವಿಂಡ್ ಸೆಕ್ಷನ್ ಅನ್ನೋದು ಭಾಳ ಬರೀ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಸರ್. ಈಗ ಯಾವುದೋ ದಾರ್ಯಾಗ ಅಡ್ಡಾಡೋದು, ರೈತರ ದಾರ್ಯಾಗ ಅಡ್ಡಾಡೋದು. ಈಗ ನಿಮಗೆ ಏನಾಗೈತಿ ಸರ್ ನಮ್ಮ ಹೊಲ್ದಾಗ ಅದ ಹೇಳಿದ್ದೀನಿ ಸರ್, 19 ಕಂಬ ಹಾಕಿದ್ದಾರೆ ಸರ್. ಪೋಲ್ ಕಂಬ ಈ ಥರ ಕಂಬ ಹಾಕಿದ್ದಾರೆ ಸರ್, ಡಬಲ್ ಸರ್ಕ್ಯೂಟಿನವು. ಅದ್ರ ರೇಟ್ ಬಂದು ಜಾಸ್ತಿನೇ ಐತೆ ಸರ್. ಆ್ಯಕ್ಚುಲಿ ಅದಕ್ಕೆ ವೈರಿಗೆ ಸಮೇತನ ಸೇರಿ ದುಡ್ಡು ಕೊಡ್ಬೇಕು ಸರ್ ಅವರು. ಇವ್ರು ಏನು ಮಾಡತ್ತಾರೆ ಸರ್, ಒಂದು ಕಂಬಕ್ಕೆ ನಮಗೆ ಸ್ಟಾರ್ಟಿಂಗ್ ಇವರು ಬಂದಾಗ ನನಗೆ 1.5 ಲಕ್ಷ ಕೊಡ್ತೀನಿ ಅಂತ ಹೇಳಿ ಹಾಕಿದ್ದಾರೆ ಸರ್. ಹಾಕಿ ಇವಾಗ ಉಲ್ಟಾ ಬೀಳತ್ತಾರೆ ಸರ್. ಇಲ್ಲ ನಿನ್ಗೆ ಅಷ್ಟು ಕೊಡೋದಾಗೋದಿಲ್ಲ. ಹಂಗತಿ ಹೇಳಿದ್ಮೇಲೆ ನಾನು ಅಷ್ಟು ಕೊಡೋದಾಗಲ್ಲ ಅಂದಮೇಲೆ ಬಂದ್ ಮಾಡಿದ್ರೆ CPI ಕೈಲಿ ಫೋನ್ ಹಚ್ಚೋದು ಸರ್. ಅವರು ಕೇಳಿದ್ರೆ ಲೋಫರ್ ಗಿಫರ್ ಅನ್ನೋದು CPI ಸರ್. ನನಗೆ ಸಿದ್ದರಾಮೇಶ್ವರ ಗಡ ಅಂತ ನೋಡಿ ಸರ್. ರೂರಲ್ ಗದಗ ಗ್ರಾಮೀಣ ಸ್ಟೇಷನ್ ರೀ. ಅವ್ರು ಇಂಟರ್ಫಿಯರ್ ಯಾಕಾದ್ರೆ ಸರ್ ಫಸ್ಟಿಗೆ ನಾ ಕೇಳ್ತೀನಿ. ಇಲ್ಲ ಒಂದು ಸರಿ ನನ್ನ ಜೊತೆ ಮಾತಾಡಿದ್ರು, ಅವ್ರು ಹೇಳಿದ ಮೇಲೂ ನಾ ಮಾಡಿದ್ದೆ ಬೇರೆ ಮಾತು ಸರ್. ಈಗ ಏಕಾಏಕಿ ಒಂದೇ ಸಲ ಫೋನ್ ಹಚ್ಚಿ ನನಗೆ ಲೋಫರ್ ಅಂತಂದ್ರೆ ಏನು ಸರ್ ಅದು ಅರ್ಥ? ಈಗ ಯಾರೋ 11% ಫೋನ್ ಹಚ್ಚಾರ, ಅವ್ರ ಹೆಸರು ಕೇಳ್ಬೇಕಾಗತ್ತೆ ಸರ್. ನಾವು ಅವ್ರ ಹೆಸರು ಕೇಳಿದ್ಕೆ ಅವ್ರು ಸಿಟ್ಟು ಬಂತಾನೆ ಸರ್. ಮತ್ತು ಏನಂತ ಮಾತಾಡ್ಬೇಕು ಸರ್ ನಾವು ರೈತರಿಗೆ? ಒಟ್ಟು ಧಮ್ಕಿ. ನಿನ್ನ ಹೆಸರು ಏನು ತೊಗೊಂಡು ನೀ ಏನು ಮಾಡ್ತೀವಿ? ಇಲ್ಲಿ ಬಾ, ಸ್ಟೇಷನ್ಗೆ ಎಲ್ಲ ಕೊಡ್ತೀನಿ ನಿನಗೆ, ಬಾ ಇಲ್ಲಿ ಸ್ಟೇಷನ್ಗೆ ಬಾ ನೀನು. ಸರ್ ನಾ ಯಾಕೆ ಬರಲಿ ಸ್ಟೇಷನ್ಗೆ ಅಂತ ಕೇಳಿದ್ರಿ ನಾನು. ನಾ ಯಾಕೆ ಬರೋ ಸ್ಟೇಷನ್ಗೆ? ಅವ್ರಿಗೆ ಯಾರು ಫೋನ್ ಮಾಡಿದ್ರೋ ಗೊತ್ತಿಲ್ಲ ಸರ್. ಇವರು ವಿಂಡ್ ಸೆಕ್ಷನ್ನಾರ ಕಾಲ್ ಮಾಡಿರ್ತಾರೆ ಸರ್. ಅವ್ನಿಗೆ ಹಿಂಗೆ ಧಮ್ಕಿ ಕೊಡ್ರಿ, ಹಂಗೆ ನಾವು ನಿಂದು ಯಾರೂ ಇಲ್ಲ, ಹಿಂಗೆ ಹೆದರ್ತಾನವ ಅಂತೇಳಿ. ಸರ್ ಈ ಥರ ಹೆದರ್ಸಕ್ಕೆ ಟ್ರೈ ಮಾಡಿದ್ರು ಸರ್ ನಂಗೆ ಅವರು ಫೋನ್ ಮಾಡಿ. ಸ್ಟಾಪ್ ಮಾಡಿದ್ದೆ ಸರ್, ಅವ್ರ ಕೆಲಸ ಸ್ಟಾಪ್ ಮಾಡಿದ್ದೆ. ಯಾಕಂದ್ರೆ ನನ್ನ ಹೊಲ್ದಾಗ 10 ತಿಂಗಳಾಯ್ತು ಸರ್ ಹಾಕಿ. ಅದ್ರದ್ದೇನು ಕ್ಲಿಯರ್ ಮಾಡ್ಬೇಕಿತ್ತಲ್ಲ ಸರ್ ಇವರು. ನಾನು 1 ತಿಂಗಳು 2 ತಿಂಗಳು 6 ತಿಂಗಳು 8 ತಿಂಗಳ ಕಾದಿ 10 ತಿಂಗಳಾಯ್ತು ಸರ್. ಇವಾಗ 15 ದಿನದಿಂದನೇ ಅವ್ರಿಗೆ ಫಾಲೋಅಪ್ ಮಾಡ್ಕೊಂಡು ಬರತ್ತೀನಿ. 15 ದಿನ 1 ತಿಂಗಳಿಂದನೇ ನಾಳೆ ಕೊಡ್ತೀನಿ, ನಾಳೆ ಸೇರಿಸ್ತೀನಿ, ನಮ್ಮ ಇವ ಇಲ್ಲ ಅವ ಇಲ್ಲ, ಬರೀ ಇದನ್ನೇ ಹೇಳ್ಕೊತ ಬಂದ್ರು ಸರ್. ನಾನು ತಲೆಯಪ್ಪ ಇಲ್ಲಿ ಬಂದು ಒಂದು ದಿನ ಬಂದ್ ಮಾಡಿದ್ಕೆ ಅವ್ರಿಗೆ ಇಷ್ಟು ಇದಾಯ್ತು ಸರ್. ಮತ್ತು ನಾನು ಹೊಲ್ದ 10 ತಿಂಗಳು ಹಾಕಿದಾರಲ್ಲ ಸರ್ ಕಂಬನ. ಈ ಥರ ನಾವು ಅದನ್ನು ಪ್ರಶ್ನೆ ಅವ್ರಿಗೆ ವಾಪಸ್ ಕೇಳೋಕ್ಕೂ ನಮ್ಗೆ ಹೆದರಿಕೆ ಸರ್. ಹೌದು, ನಮ್ಮ ಮುಂದೆ ಏನು ಮಾಡ್ತಾರೆ ಅನ್ನೋಂತ ಒಂದು ಭಯ. ಪಕ್ಕಾ ಸರ್. ಅಯ್ಯೋ ಎಲ್ಲ ರೈತರು ಸರ್. ನೀವೇನಾದ್ರು ಜಾಸ್ತಿ ಮುಂದೆ ಕೇಳೋಕೆ ಹೋದ್ರಿ ಅಂದ್ರೆ ಮುಗಿದೋದು ಸರ್ ನಿಮ್ಮ ಕತ್ತಿ. CPI ಕಡೆಯಿಂದ ಫೋನ್ ಹಚ್ಚೋದು, ಅವ್ರ ಕಡೆಯಿಂದ ಧಮ್ಕಿ ಹಾಕ್ಸೋದು. ಮತ್ತು ರೈತರು ಹೆದರಿರ್ತಾರೆ ಸರ್. ಪಾಪ ಎಜುಕೇಟೆಡ್ ಇದ್ರೆ, ಈ ನಮ್ಮಂತರ ಇದ್ರೆ ಈ ಥರ ಮಾಡ್ತೀವಿ ಸರ್. ಮುಂದೆ ಅವ್ರು ಅನ್ಎಜುಕೇಟೆಡ್ ಇರ್ತಾರೆ ಸರ್. ಪೊಲೀಸ್ ಅನ್ಲಿಕ್ಕೆ ಒಂದು ಭಯ ಸರ್. ಪೊಲೀಸರಿಗೆ ಮತ್ತು ಕಮಿಷನ್ ಇಟ್ಟಲ್ಲಿ ಅವ್ರು ನಮಗೆ ಬೈತಾರಲ್ಲ ಸರ್. ಸುಮ್ಮನೆ ಯಾಕೆ ಬೈತಾರೆ ಸರ್ ಅವ್ರು? ಒಂದು ಕಂಬಕ್ಕೆ ಏನಿಲ್ಲ ಅಂದ್ರು ಸರ್, ಒಬ್ಬ ಕೊಡೋರಿಗೆ 1 ಲಕ್ಷ 1.5 ಲಕ್ಷ 2 ಲಕ್ಷನೂ ಕೊಟ್ಟಾರ ಸರ್ ಇವರು ಒಳಗಿಂದ ಒಳಗೆ ಸರ್. ಈಗ ನಮ್ಗೆ ಮತ್ತು ಸ್ಟಾರ್ಟಿಂಗ್ ಹಿಂಗಿತ್ತಿ ಮುಗಿಸಿ ಇವಾಗ ಕೊಡೋ ಅಂದ್ರೆ ಕೊಡಕ್ಕೆ ತಯಾರಿಲ್ಲ ಸರ್ ಅವರು. ಎಲ್ಲಿ ಸರ್ 20,000 30,000 ಹಿಂಗೆ ಕೊಡತ್ತಾರೆ ಸರ್. ಅದೇ ಹೇಳ್ತಿಲ್ಲ ಸರ್. ಜಾಸ್ತಿ ಅವ್ರಿಗೆ ಯಾರಿಗೆ ಇದಿರೋದಿಲ್ಲ ಅಂತರ್ಗೆ ಯಾರು ಅವ್ರು ಕೇಳಂಗಿಲ್ಲ. ಯಾರು ಅರ್ಜೆಂಟ್ ಐತಿ, ಯಾರು 1 ಕಂಬ 2 ಕಂಬ ಕುಂದಿರ್ತಾವ ಅಂತ ಕೊಟ್ಟು ಹಾಕೊಂಡು ಹೋಗ್ಬಿಡ್ತಾರೆ ಸರ್. ಈ ನಮ್ಗೆ ಈ ಥರ ಜಾಸ್ತಿ ಕಂಬ ಕುಂತವ್ರು ನಾವು ಯಾಕಂತ ಕೇಳಿದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಸರ್. ಕಂಪ್ನಿಯವ್ರ ಕಡೆ ಪಂಚಾಯತಿ ಒಳಗೆ ಮತ್ತು ಮೆಂಬರ್ಗಳು PDOಗಳು ಬರೀ ಇವರು ಅಡ್ಡ ಬರ್ತಾರೆ ಸರ್. ನಾವು ಎಷ್ಟು ಸರಿ ಹೇಳತ್ತೀವಿ, ನಾವು ಈ ವಿಚಾರಕ್ಕೆ ಯಾಕೆ ಬರ್ತೀರಿ ಅಂತ ಕೇಳಿದ್ರು ನಾವು ಮೀಡಿಯೇಟ್ರುಗಳು ನಮ್ಮನ್ನ ಇಟ್ಟರೋಕೆ ಅಂತ ಅವರೇ ಹೇಳ್ತಾರೆ ಸರ್ ಬಾಯ್ಬಿಟ್ಟು. ನಾವೇನು ಮಾಡ್ಬೇಕು ಸರ್? ಊರನ್ನ ಮರ್ಯಾದೆ ಕೊಡ್ತೀವಿ, ಅವ್ರು ತಿಳ್ಕೊಳ್ರಿ ಸರ್ ಅದನ್ನು. ನನ್ನ ಹೆಸರು ಮಾರುತಿ ಅಂತಂದು ಹರ್ಲಾಪುದ್ರಿ. ಇದು ಇಂಡು ಪವರ್ ಪ್ಯಾನ್ ಕಂಪ್ನಿ. ಇನ್ನೊಂದು ಯೂರೋ ಕಂಪ್ನಿ ಬಂತು. ನಮ್ಮೂರಲ್ಲಿ ಯಾರೂ ಹೊಲ ಡಿಮ್ಯಾಂಡ್ ಇದ್ದಿಲ್ಲ. ನಮ್ಮೂರಲ್ಲಿ ಗದಗ ಜಿಲ್ಲಾದಾಗ ಹೈಯೆಸ್ಟ್ ಭೂಮಿ ಇರೋದು ಹರ್ಲಾಪುರ ಭೂಮಿ. ಈಗ ಏನಾಗೈತೆ ಪರಿಸ್ಥಿತಿ ಅಂದ್ರೆ ಗದಗ ಜಿಲ್ಲಾದೊಳಗೆ ಹಿಂದುಳಿದ ಊರಂದು ಹರ್ಲಾಪುರ ಅಂತ ಆಗ್ಬಿಡುತ್ತೆ. ಈಗ ಯಾಕಂತ ಹೇಳ್ರಿ, ಇವತ್ತು ಏನೈತೆ ಅಂತ ಪರಿಸ್ಥಿತಿ ನಮ್ಮ ಊರಲ್ಲಿ ಅಂತಂದು ಹೇಳ್ಬಿಟ್ರಂದ್ರೆ, ಇಂಡು ಪವರ್ ಅಂತ ಬಂದು ಈಗ ನಮ್ಮ ಸಂಬಂಧ, ಇವ್ರು ನಮ್ಮ ಸಂಬಂಧನ ಹೊಡೆಬಿಟ್ರೆ, ಇವರು ಅಣ್ಣ ತಮ್ಮ ಇದು ಸಂಬಂಧನ ಹೊಡೆದು ನಮ್ಮನ್ನು ಇಟ್ಟು ಹಾಳಾಕೊಂತಾರ. ಇವಾಗೊಂದು ಹೇಳೋದು ನನಗೊಂದು ಹೇಳೋದು, ದುಡ್ಡಿನ ಆಸೆಗೋಸ್ಕರ ನಾವು ಹಿಂದೆ ಬಿದ್ದು ಅವರಿಂದ ಬಿದ್ದು ನಾವೆಲ್ಲ ಇಡೀ ಊರನ್ನು ಹೊಡೆದ್ಬಿಟ್ಟು ನಾವು. ಈಗ ಯಾರನ್ನು ಇವ್ನು ಕಂಡ್ರೆ ಅವಾಗಂಗಿಲ್ಲ, ಅವ್ನು ಕಂಡ್ರಿಲ್ಲ. ಅವಾಗ ಹಿಂದಕ್ಕೆ ಹೆಂಗಿತ್ತು ಸರ, ಒಂದು ಹೊಲ್ದಾಗ ಒಬ್ಬ ಯಾವನೋ ಹೋದ್ರನ ನಮ್ಮ ಸಂಬಂಧಿಕರು ಎಂಬಿಡು, ನಮ್ಮ ಮಣ್ಣಗೆ ಎಂಬಿಡು ಅಂತಿದ್ರು. ಇವತ್ತಿನ ಈ ಕಾಲ ಹಂಗಲ್ಲ. ಒಬ್ಬ ನೀ ಯಾಕೆ ಹೋದೆಪ್ಪ ಅಲ್ಲಿ 1 ಲಕ್ಷ ಕೊಟ್ಟ ಹೋಗು, ಅದನ್ನು ಹುಟ್ಟಿಸ್ತಾರೆ ಯಾರು? ಪ್ಯಾನ್ಯಾರ. ನಮ್ಗೆ ಅನ್ಯಾಯ ಆಗ್ತದೆ ನೋಡಿ ಸರ್. ಅಲ್ಲಿದ್ದಲ್ಲಿ ಮಟ್ಟ ನೋಡ್ಕೊಂಡು ಬರ್ರಿ ಸರ್. ಅರ್ಲಾಪಿಂದ ಕೋಟಂಚಿ ಮಟ್ಟ ಹೋಗಿ ಸರ್. ನಮ್ಮೂರು ಹದ್ದು ದಾಟವರಿಗೆ, ಕೋಟಂಚಿ ಬೇಡ ಸರ್, ನಮ್ಮ ಊರು ದಾಟವರಿಗೆ ಹೋಗ್ರಿ. ಅದು ದಾಟವರಿಗೆ ಒಂದು ಗಿಡಗಳಿಲ್ಲ ಸರ್. ಎಲ್ಲ ಗಿಡ ಕಿತ್ತೋಗ್ದಾರ, ಒಂದು ರಸ್ತೆ ಇಲ್ಲ. ನಮ್ಮಲ್ಲಿ MLA ಹೆಂಗೆ ಸರ್ ಅಂದ್ರೆ, ಒಂದು ಪೀಣ್ ನಾನು, ಒಂದು ಪೀಣ್ ನೀನು, ಒಬ್ಬ BJP ಒಬ್ಬ ಕಾಂಗ್ರೆಸ್. ಕಂಟಿನ್ಯೂ MLA ಇಲ್ಲ ನಮ್ಮ ಕಡೆಗೆ. ಲಾಸ್ಟ್ ಹಳ್ಳಿ ನಮಗಿದು ಗದಗ ಜಿಲ್ಲೆ ಲಾಸ್ಟ್ ಹಳ್ಳಿ. ನಮಗೆ ಇಂಪ್ರೂವ್ ಇಲ್ಲ. ಪಂಚಾಯತಿ ಅನುದಾನ ತೊಗೋಬೇಕು, ಪಂಚಾಯತಿ ಇಲ್ಲ ಸರ್. ಒಂದು ಲೆಟರ್ ಕೊಡ್ತೀವಿ ನಾವು ಪಂಚಾಯತಿಗೆ. ಏನಂತ ಕೊಡ್ತೀವಿ ಸರ್? ನಮ್ಗೆ ಹಿಂಗಿತ್ತು ಪರಿಹಾರ ಬೇಕು ಹಿಂಗೆ. ಇಲ್ಲ. ತುರ್ತು ಸಭೆ ಕರೆದ್ರೆ ಅವ್ರ ಅಧ್ಯಕ್ಷ ಉಪಾಧ್ಯಕ್ಷ PDO ಬಿಟ್ರೆ ಮತ್ತೆ ಯಾರು ಇರಂಗಿಲ್ಲ. ಇವ್ರು ಏನು ಮಾಡ್ತಾರೆ ಅಂತ ಹೇಳಿ ಗ್ರಾಮ ಪಂಚಾಯತಿ ಇವ್ರಿಗೇನು ಸಂಬಂಧ ರೀ? ಇವ್ರಿಗೆ ಯಾಕೆ ಇಲ್ಲಿ ಬರಬೇಕು? ಇವ್ರಿಗೆ ಇಲ್ಲಿ ಬರೋಂಥ ಕೆಲಸ ಏನೈತಿ? ರೈತರಿಗೆ ಅನ್ಯಾಯ ಆಗ್ತಿ. ರೈತರ ಮಕ್ಳು ಹೌದಲ್ಲ ಇವರು. ಓಟ್ ಹಾಕಿ ಗೆಲ್ಸಿದನ್ನು ಊರನ್ನ ಬ್ರೀದ್ ಮಾಡಿ ಇಟ್ಕೊಂಡು ಇವ್ರನ್ನ ಬಟ್ಟೆನ ಇಲ್ಲ ಊರು ಅಡವಿಗೆ ಹಾಕಿಟ್ಟಿವನ್ರಿ ಅವ್ರನ್ನ. ಒಂದು ಗಟ್ರ ಬೆಳೆಯಂಗಿಲ್ಲ. ಪಂಚಾಯತಿ ಮೆಂಬರ್ ಕಾಯ್ತಾರೆ ಅಡವಿನ.
ಅಡವಿ ಪಂಚಾಯತಿಗೆ ಮೆಂಬರ್ ಕಾಯ್ರಿ ನಾ ಏನು ಕಾಯ್ಕೊಂಡಿ ಸರ ಅವ್ರಿಗೆ ಲಾಭ ಐತ್ರಿ ದುಡ್ಡು ಕೊಡ್ತಾರ ದುಡ್ಡು ಪ್ಯಾನ್ ಯಾರು ಕೊಡ್ತಾರ ದುಡ್ಡು ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾರ ಇದು ಕ್ರಿಯಾಯೋಜನೆ ಮಾಡಂಗಿಲ್ಲ ಒಂದು ಗ್ರಾಮ ಸಭೆ ಇಲ್ಲ ವಾರ್ಡ್ ಸಭೆ ಇಲ್ಲ ಒಂದು ಅವ್ರದ್ದೊಂದು ನೋಡ್ರಿ ಸರ ಯಾವ ರೀತಿ ಅನ್ಯಾಯ ಸರ್ ಅನ್ಯಾಯ ಅಂದ್ರೆ ಹೆಂಗೆ ಸರ ಒಂದು ರೈತರಿಗೆ ಏನಂದ ಒಂದು ಎನ್ವಸಿ ಕೊಡ್ತಾರೆ ಒಂದು ಎನ್ವಸಿಲಿಂದ ಅಷ್ಟು ಜೀರೋದಾಗ ಹೊಂಟವ್ರಿ ಒಂದು ಎನ್ವಸಿ ಕೊಟ್ಟಂದ್ರೆ ಹೆಂಗಿರ್ತಂದ್ರೆ ಹೇಳಿ ಒಂದು ಪ್ಯಾನ್ ಎನ್ವಸಿ ಕೊಟ್ಟಂದ್ರೆ ಅದನ್ನ ಊರನ್ನು ಇಷ್ಟು ಡೆವಲಪ್ಮೆಂಟ್ ಮಾಡಬೇಕು ಇಷ್ಟು ಕ್ರಿಯಾಯೋಜನೆ ಮಾಡ್ಬೇಕಂತ ಇರ್ತೈತಿ ಅದ್ರಾಗ ಒಂದು ಪೈಸೆಯನ್ನು ಅವ್ರು ಏನೂ ಮಾಡಿಲ್ರಿ ಮಾಡೋಗಿಲ್ರಿ ಅವರು ಒಂಟ ಏನಿಲ್ಲ ಅವ್ರದ್ದೇನಿಲ್ಲ ಇವ್ರು ಏನು ಮಾಡ್ತಾರೆ ಯಾವುದೋ ಗುಡಿ ಒಂದು ಜಾತ್ರೆ ನಮ್ಮ ಊರ ಗದಗ ಜಿಲ್ಲಾದೊಳಗೆ ಎಷ್ಟು ಜಾತ್ರೆ ಅದ ಅರ್ಲಾಪುರ ಅದನ್ನ ಅಷ್ಟು ಜಾತ್ರೆ ಒಳಗೆ ಏನು ಮಾಡ್ತಾರ ತಿಂಗಳು ಜಾತ್ರೆ ಹೋಗವು ಒಂದು NYC ಕಂಬದ ಮೇಲೆ ಉಳಿದಿದ್ದೆಲ್ಲ ಉಷ್ಟು ಹೊಂಟವ್ರಿ ಜೀರೋದಾಗ ಹೊಂಟವ್ರಿ ಇಲ್ಲಿಂದ ಒಂದು ಬಗ್ಸಿ ಮಣ್ಣು ಹಾಕಂಗಿಲ್ರಿ ಒಂದು ರೋಡ್ ಮಾಡಂಗಿಲ್ಲ ರೋಡ್ ಇದ್ದಿದ್ರೆಲ್ಲ ರೋಡ್ ಎಲ್ಲ ಹಾಳಾಗ್ಯವ್ರಿ ನಾವೇನು ಮಾಡಣ್ರಿ ನಮ್ಮ ಕಡೆಗೆ ನಿಖರವಾಗಿ ML ಇಲ್ಲ ನಿಖರವಾದ ML ಇಲ್ಲ ಒಂದು ಪಿನ್ನಾಡು ಅವ್ರು ಹಂಗದಾರ ಮತ್ತೆ ರೋಡ್ ಕಿತ್ತು ನಮ್ಮ ಅಡ್ಡಾಡ್ದಿಲ್ರಿ ಇದೊಂದು ರೋಡ್ ನಮಗೆ ಮೇನ್ ಇದ ರೋಡ್ ಹೋಗಿತ್ತು ಎಲ್ಲ ಕಿತ್ತೋಗಿತ್ತು ಯಾರು ಕೇಳ್ರಿ ನಾವು ದೊಡ್ಡ ದೊಡ್ಡ ವೆಹಿಕಲ್ ಅಡ್ಡಿರ್ತಾವೆ ಸರ್ ಇವ್ರನ್ನೊಂದು ರೈತರದ್ದು ಏನು ಮಾಡ್ತಾರೆ ರಾತ್ರಿ ಕೆಲಸ ಮಾಡೋದು ಫಾರ್ಮ್ ಮಾಡೋದು ಮೆಂಬರ್ಗೆ ಫೋನ್ ಹಚ್ಚೋದು ನೋಡ್ರಿ ಒಬ್ಬ ಮೆಂಬರ್ಗೆ ನಮ್ಗೆ ಊರಾಗ ನಾವು ಸತ್ತೀವಿ ಅಂದ್ರೆ ಫೋನ್ ಎತ್ತಂಗಿಲ್ಲ ಒಂದು ರೈತ ಇಲ್ಲಿ ಹೊಲ್ದಾಗ ಪ್ಯಾನರ್ ಫೋನ್ ಹಚ್ತಾರ ಅವರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.